ಬ್ಯಾಂಕ್ ಖಾತೆದಾರರು ತಮ್ಮ ಖಾತೆಗಳನ್ನು ಸಕ್ರಿಯವಾಗಿರಿಸಿಕೊಂಡು ಸುರಕ್ಷಿತ ವ್ಯವಹಾರಗಳನ್ನು ನಡೆಸಲು ಕಡ್ಡಾಯವಾಗಿ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ ತಿಳಿಸಿದರು. ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿಯಂತೆ ಪ್ರತಿಯೊಬ್ಬ ಖಾತೆದಾರರು ತಮ್ಮ ಗುರುತು ಹಾಗೂ ವಿಳಾಸದ ದಾಖಲೆಗಳನ್ನು ನವೀಕರಿಸಬೇಕು. ಇಲ್ಲದಿದ್ದರೆ ಖಾತೆ ತಾತ್ಕಾಲಿಕವಾಗಿ ಸ್ಥಗಿತವಾಗುವ ಸಾಧ್ಯತೆ ಇದೆ ಎಂದರು. ಸೈಬರ್ ವಂಚನೆ ಮತ್ತು ನಕಲಿ ಖಾತೆಗಳನ್ನು ತಡೆಯಲು ಕೆವೈಸಿ ಅತ್ಯಂತ ಅಗತ್ಯವಾಗಿದೆ. ಆಧಾರ್, ಪ್ಯಾನ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್ ಮುಂತಾದ ದಾಖಲೆಗಳೊಂದಿಗೆ ಬ್ಯಾಂಕ್ಗೆ ಭೇಟಿ ನೀಡಿ ಅಥವಾ ಆನ್ಲೈನ್ ಮೂಲಕ ಕೆವೈಸಿ ನವೀಕರಣ ಮಾಡಿಸಬಹುದು. ವಿಶೇಷವಾಗಿ ಹಿರಿಯ ನಾಗರಿಕರು ಹಾಗೂ ಪಿಂಚಣಿ ಪಡೆಯುವವರು ಕೆವೈಸಿ ಮಾಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕಿ ಲತಾ ಸರಸ್ವತಿ ಅವರು ತಿಳಿಸಿದರು. ಲತಾ ಸರಸ್ವತಿ ಅಂತ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಹಾಸನ. ಸೊ ಇದು ಬಂದು ಫೆಬ್ರವರಿ 9ರಿಂದ 13 RBI ಹಮ್ಮಿಕೊಂಡಿರೋದು ಫೈನಾನ್ಷಿಯಲ್ ಲಿಟ್ರಸಿ ವೀಕ್. ಈ ವರ್ಷ ಬಂದು ಕೆವೈಸಿ ಮಾಡಿಸಬೇಕು ಅಂತ. ಸೊ ಇದು ಏನಂದರೆ ಇದು ನಮ್ಮ ವಿಳಾಸನ ಪುನಃ ನಾವು ದೃಢೀಕರಣ ಮಾಡೋದು. ಸೊ ಅದೇ ವಿಳಾಸ ಇದ್ದರೆ ಸಿಂಪ್ಲಿಫೈಡ್ ಫಾರ್ಮ್ಯಾಟಲ್ಲಿ ನಮ್ಮ ಬೇಸ್ ಬ್ರಾಂಚ್ ಅಲ್ಲದೆ ಯಾವುದೇ ಶಾಖೆಯಲ್ಲಿ ಹೋಗಿ ಮಾಡಿಸ್ಬೋದು. ಈ ಕೆವೈಸಿ ಮಾಡದೇ ಇರೋ ಪಕ್ಷದಲ್ಲಿ ಅಕೌಂಟ್ ಸಬ್ಸಿಕ್ವೆಂಟ್ ಆಗಿ ಬ್ಲಾಕ್ ಆಗಿ ಇನಾಪರೇಟಿವ್ ಆಗಿ ಡಾರ್ಮೆಂಟ್ ಆಗಿ ನಂತರ ಡೆಫ್ ಅಕೌಂಟ್ ಹೋಗೋ ಚಾನ್ಸಸ್ ಇದೆ. ಸೊ ಈ ಒಂದು ಕ್ಯಾಂಪೇನ್ ಮೂಲಕ ಇದು ವಾಕಥಾನ್ ಮಾಡಿದ್ದೀವಿ. ನಮ್ಮ ತಾಲೂಕ್ ಪಂಚಾಯತಿಂದ ನಮ್ಮ ದೇವಸ್ಥಾನ ತನಕ ನಮ್ಮ ಬೇಲೂರು ತಾಲೂಕಿನಲ್ಲಿ 42 ಬ್ರಾಂಚಸ್ ಇದೆ. ಆಲ್ಮೋಸ್ಟ್ ಎಲ್ಲರೂ ಇವತ್ತು ನಮಗೆ ಒಂದು ಮೀಟಿಂಗಿಗೆ ಬಂದಿದ್ವಿ. ಸೊ ಹಾಗಾಗಿ ಅದೊಂದು ಕಂಟಿನ್ಯೂಷನ್ ಆಗಿ ಈ ವಾಕಥಾನ್ ಮಾಡಿದ್ದೀವಿ. ಈ ಮೂಲಕ ನಾವು ಎಲ್ಲ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಅಂತ ಇದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದು ಹಾಗೆ ನಾವು ಅರಸೀಕೆರೆಯಲ್ಲಿ ಮಾಡಾಯಿತು, ಹಾಸನಲ್ಲಿ ಮಾಡಾಯಿತು. ಇನ್ನು 2 ದಿನ ನಾಳೆ ಮತ್ತು ನಾಡಿದ್ದು ನಾವು ಅರಕಲಗೂಡು ಮತ್ತು ಚನ್ನರಾಯಪಟ್ಟಣಲ್ಲೂ ಮಾಡ್ತೀವಿ. ಸೊ ನಿಮ್ಮ ಮೂಲಕ ಇದು ಎಲ್ರಿಗೂ ಹೋಗಿ ಸೇರಿದರೆ ನಮ್ಮ ಎಲ್ಲ ಬ್ಯಾಂಕಲ್ಲೇ ಮಾಡ್ತೀರಾ ಮೇಡಮ್? ಪ್ರತಿ ಬ್ಯಾಂಕಲ್ಲಿ ಹೌದು. ಈ ವೇಳೆ ಬ್ಯಾಂಕ್ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.